ಪ್ರತಿದಿನ ಹೋರಾಟ ಮಾಡೋ ವಿಷಯಗಳಿದೆ ಈ ದೇಶದಲ್ಲಿ. ಪ್ರತಿದಿನ ಇದೇನು ಮೊದಲೆಲ್ಲ ನಮ್ಮ ದೇಶದಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗ್ತಾ ಇರೋದು ಮೊದಲಲ್ವೇ ಅಲ್ಲ. ನಾನು ಕಾಲೇಜ್ ಓದ್ತಾ ಇರುವಾಗಿಂದನೂ ದೇಶ ಬೈಯೋದು ಬೇಡ, ದೇಶನ ಬೈಯೋದು ಬೇಡ, ಆಡಳಿತ ನಡೆಸ್ತಾ ಇರ್ತಕ್ಕಂಥವ್ರ ಜವಾಬ್ದಾರಿ. ರೈತರು ನೆಮ್ಮದಿ ಆಗಿಲ್ಲ, ವಿದ್ಯಾರ್ಥಿಗಳು ನೆಮ್ಮದಿ ಆಗಿಲ್ಲ, ಪೊಲೀಸ್ನವರೇ ನೆಮ್ಮದಿ ಆಗಿಲ್ಲ. ಏನಿದು ರಾಜ್ಯ, ಏನಿದು ರಾಜ್ಯ, ಏನಿದು ದೇಶ, ಏನಿದು ದೇಶ, ಏನಿದು ದೇಶ, ಏನಿದು ದೇಶ. ಪ್ರಜಾಪ್ರಭುತ್ವ ವಿರೋಧಿ ಕೇಂದ್ರ ಸರ್ಕಾರದ ದೌರ್ಜನ್ಯಕ್ಕೆ, ಪ್ರಜಾಪ್ರಭುತ್ವ ವಿರೋಧಿ ಕೇಂದ್ರ ಸರ್ಕಾರದ ದಬ್ಬಾಳಿಕೆಗೆ ನಮಗೇನು ಅನಿಸ್ತಾ ಇರುತ್ತೆ, ಇಷ್ಟು ವಯಸ್ಸಾದ್ರೂ ಸಹಿತ ಇಲ್ಲಾಗ್ತಕ್ಕಂಥ ದಿನೇ ದಿನೇ ಅನ್ಯಾಯಗಳಿಗೆ ದಿನ ಹೋರಾಟ ಮಾಡಿದ್ರು ಸಲ ಅಷ್ಟು ಅನ್ಯಾಯಗಳು ಆಗ್ತಾ ಇದೆ ಎಲ್ಲ ಕ್ಷೇತ್ರದಲ್ಲೂ. ರೈತರು ನೆಮ್ಮದಿ ಆಗಿಲ್ಲ, ವಿದ್ಯಾರ್ಥಿಗಳು ನೆಮ್ಮದಿ ಆಗಿಲ್ಲ, ಪೊಲೀಸ್ನವರೇ ನೆಮ್ಮದಿ ಆಗಿಲ್ಲ. ನಿನ್ನೆ ಓದ್ತಾ ಇದ್ದೆ ಪೇಪರಲ್ಲಿ, ಟಿ ವಿನಲ್ಲಿ ನೋಡ್ತಾ ಇದ್ದೆ, KPSC ವೆಟರ್ನರಿ ಡಾಕ್ಟರ್ ಕೆಲಸಕ್ಕೆ 80 ಲಕ್ಷ ಲಂಚ ತಗೋತಿದ್ದಾರೆ ಅಂತ ಅದು ಕೇಳಿ ಶಾಕ್ ಆಯಿತು ನಮಗೆ. KPSC ಪರೀಕ್ಷೆದು ಕರ್ನಾಟಕದ ಸರ್ಕಾರದ್ದು, ಅಲ್ಲಿ ಕೇಂದ್ರ ಸರ್ಕಾರದ್ದು ನೀಟ್ ಪರೀಕ್ಷೆದು. ಇನ್ನೊಂದು ಕಡೆ ರೈತರಿಗೆ ಮಳೆ ಇಲ್ಲ ಅಲ್ಲಿ ಗಲಾಟೆ, ಇನ್ನೊಂದು ಕಡೆ ಸರಿಯಾಗಿರ್ತಕ್ಕಂಥ ಬೆಂಬಲ ಬೆಲೆ ಕೊಡ್ತಾ ಇಲ್ಲ ಅಂತ ರೈತರು ಹೋರಾಟ ಮಾಡ್ತಿದ್ದಾರೆ. ಯಾರು ಹೋರಾಟ ಮಾಡ್ತಾ ಇಲ್ಲ ಹೇಳಿ, ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರು ಹೋರಾಟ ಮಾಡಿಬಿಟ್ಟೆ ನಮ್ಮ ಆಸೆ ಆಕಾಂಕ್ಷೆಗಳನ್ನ ಗುರಿಗಳನ್ನ ಮುಟ್ಟೋವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಇದನ್ನು ಯಾರು ಒಂದು ಒಳ್ಳೆಯ ದೇಶ ಸರ್ಕಾರ ಅಂತ ದೇಶ ಬೈಯೋದು ಬೇಡ, ದೇಶನ ಬೈಯೋದು ಬೇಡ, ಆಡಳಿತ ನಡೆಸ್ತಾ ಇರ್ತಕ್ಕಂಥವ್ರ ಜವಾಬ್ದಾರಿ. ಇವಾಗೇನು ಮಾತುಕತೆ ಮಾತಾಡ್ತಾ ಇದ್ದಾರೆ ವಾಂಚು ಜೊತೆಲಿ, ಅದನ್ನು ಅವನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂದಾಕ್ಷಣಕ್ಕೇ ಹೋಗಿ ಅವ್ರು ಹೋಗದೆ ಹೋದರೆ ನಮಗೆ ಬಿಗುಮಾನ ಅಲ್ಲ ಅವಮಾನ ಅಂತ ತಿಳ್ಕೊಂಡ್ರೆ, ಯಾರನ್ನಾದರೂ ಒಬ್ಬ ಸರ್ಕಾರಿ ಅಧಿಕಾರಿನ ಕಳಿಸಿ ಅವ್ನಿಗೊಂದು ಲೋಟ ಜ್ಯೂಸ್ ಕುಡಿಸಿ ಇಲ್ಲಪ್ಪ ಮಾತುಕತೆ ಆಡ್ಬಿಟ್ಟು ಬಗೆಹರಿಸ್ಕೊಳ್ಳೋಣ ಅಂದಿದ್ರೆ ಇದು ರಾಷ್ಟ್ರಾದ್ಯಂತ ಈ ಹೋರಾಟ ಆಗ್ತಾನೆ ಇರಲಿಲ್ಲ. ನಮಗೆ ಬೇರೆ ಬೇರೆ ಕೆಲಸಗಳಿದೆ, ಆ ಕೆಲಸಗಳು ಮಾಡ್ಕೋಬೋದಾಗಿತ್ತು. ಇವರು ಸೂಜಿಲಿ ಹೋಗೋದಕ್ಕೆ ಇವರು ಕೊಡ್ಲಿ ತಗೋತಾರೆ, ಸಣ್ಣ ವಿಷಯನ ಸಾಲ್ವ್ ಮಾಡಿಕೊಂಡು ಮುಂದುವರ್ಸ್ಕೊಂಡು ಹೋಗೋದಕ್ಕಾಗಲ್ಲ. ಬೇರೆದಕ್ಕೆಲ್ಲ ಸಮಯ ಇರುತ್ತೆ, ಬೇರೆದಕ್ಕೆಲ್ಲ ಟೈಮ್ ಇರುತ್ತೆ. ಏನೋ ಅನ್ಯಾಯ ಆಗ್ತಿದ್ದಾರೆ ಒಂದು ಮಾತು ಹೋಗ್ಬಿಟ್ಟು ಅದು ಮಾನವೀಯತೆ ದೃಷ್ಟಿಯಿಂದ ನಾವು ಅದಕ್ಕೆ ರಾಜಕೀಯ ಬೆರೆಸಿದ್ರು ಅಂದರೆ ಆ ಸಮಸ್ಯೆನ ಮರೆತರು ಅಂತಲೇ ಅರ್ಥ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಪ್ರತಿಯೊಂದರಲ್ಲೂ ರಾಜಕೀಯ ಬೆರೆಸೋಕೆ ಹೋಗ್ತಾರೆ, ಪ್ರತಿಯೊಂದರಲ್ಲೂ ಕಾಮಾಲೆ ಕಣ್ಣಿಂದ ನೋಡೋಕೆ ಹೋಗ್ತಾರೆ. ಅನ್ಯಾಯ ಆದ ತಕ್ಷಣ ಖಂಡಿಸ್ತೀವಿ, ಅದಕ್ಕೆ ಏನು ಬೇಕೋ ಅದು ಮಾಡ್ತೀವಿ ಅಂತ ಹೇಳಿದ್ರಾಗೋದು. ಉಪವಾಸ ಸತ್ಯಾಗ್ರಹ ಶುರು ಮಾಡಿದ ತಕ್ಷಣ ವಾಂಚುವಂಥ ಬುದ್ಧಿವಂತ ಮನುಷ್ಯ ಯಾರಿಗೋ ಅನ್ಯಾಯ ಆದರೆ ನಾನು ನಿಮಗೋಸ್ಕರ ಬದುಕ್ತೀನಿ ಅನ್ನೋನ ಜೊತೆ ಮಾತಾಡೋರಂದರೆ ಇನ್ಯಾರ ಜೊತೆ ಮಾತಾಡ್ತೀರಾ ನೀವು? ಇನ್ಯಾರ ಜೊತೆ ಮಾತಾಡ್ತೀರಾ? ಹೋರಾಟಗಾರ ಜೊತೆ ಮಾತಾಡಲ್ಲ ಅಂದರೆ ಬೇರೆಯವ್ರಿಗೋಸ್ಕರ ಬದುಕೋರಿಗೆ ಹೋರಾಟ ಏನು ಕಡೆ ಉತ್ತೇಜನ ಕೊಡಲ್ಲ ಅಂತ ಹೇಳಿದ್ರೆ ಏನು ಇವರಾಗಿ ಇವ್ರು ಮಾಡ್ಕೊಂಡಿರ್ತಕ್ಕಂಥ ಸಮಸ್ಯೆಗಳು. ನಾವು ಸುಮ್ಮನಿತರಾಗಲ್ಲ, ನಿಜ ಒಪ್ಕೋತೀನಿ. ಬೇರೆ ಬೇರೆ ಕೆಲಸಗಳಿರುತ್ತೆ, ನಮ್ಗೆ ಬೇಕಾದಷ್ಟು ಕೆಲಸಗಳಿರುತ್ತೆ. ಇಲ್ಲಿ ಬಂದಿರೋರೆಲ್ಲ ಏನು ಸಾಹುಕಾರರ ಮಕ್ಕಳುಗಳೇನಲ್ಲ, ಅವ್ರು ಆರಾಮಾಗಿರ್ತಾರೆ. ಈ ತೊಂದರೆ ಆಗೋದೇ ಈ ಮಿಡಲ್ ಕ್ಲಾಸು ಮತ್ತು ಬಡವರಿಗೆ, ಅವರು ಸ್ಪಂದಿಸಲೇಬೇಕಾಗತ್ತೆ. ನಾನು ಹೇಳಿದೆ ಪ್ರತಿದಿನ ಹೋರಾಟ ಮಾಡೋ ವಿಷಯಗಳಿದೆ ಈ ದೇಶದಲ್ಲಿ. ಪ್ರತಿದಿನ ಏನು ಬೇರೆ ಕೆಲಸ ಮಾಡೋಂಗೇ ಇಲ್ಲ, ಬರೀ ಹೋರಾಟ ಮಾಡಿಕೊಂಡು ಘೋಷಣೆಗಳು ಕೂತ್ಕೊಂಡು ಪೇಪರಲ್ಲಿ ಅದೇ ವಿಷಯನ ಹಾಕ್ಕೊಂಡು ಟಿ ವಿನಲ್ಲಿ ಅದೇ ಚರ್ಚೆ ಮಾಡಿ ಇದು ಹಿಂಗೆ ಮಾಡಿದ್ರೆ ಪ್ರಗತಿ ಹೆಂಗೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಅದೇನೋ ಇವ್ರದ್ದು ಅದೃಷ್ಟ, ಈ ದೇಶದ ಪುಣ್ಯನ ಏನೋ ಹಿಂದೆ ಇರ್ತಕ್ಕಂಥ ಅದು ಆ ಮಾತು ಆಡಲೇಬೇಕಾಗತ್ತೆ. ನಾನು ಪುಣ್ಯ ಪಾಪ ಅನ್ನೋ ಮಾತುಗಳನ್ನ ಈ ಮಾತುಗಳನ್ನ ಆಡೋದಕ್ಕೆ ನನಗೆ ಭಾಳ ಬೇಸರ ಆಗುತ್ತೆ. ಏನೋ ಪಾಪ ಪುಣ್ಯ ಅಂತ ಮಾತಾಡಬೇಕಾ? ಅಲ್ಲಿ ಅಧಿಕಾರದಲ್ಲಿರೋ ಉದಾಹರಣೆಗೆ ನಾನು ಏನೋ ಕೆಲಸ ಮಾಡ್ತಾಯಿದ್ರೆ ಕಾಲೇಜಲ್ಲಿ ಆ ಪಾಠ ಅರ್ಥವಾಗಲಿಲ್ಲ, ಬುಕ್ ಬೇಕು ಅಂದರೆ ಅಲ್ಲೇ ಹುಡುಗನ ಜೊತೆ ಮಾತಾಡ್ಬಿಟ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಅವ್ರ ಅಪ್ಪ ಅಮ್ಮದಿರು ಬಂದು ನಮಗೆ ರೋಫ್ ಹಾಕಿ, ನಾವು ಅವ್ರಿಗೆ ರೋಫ್ ಹಾಕಿ ಜಗಳಗಳಾಡಿಕೊಂಡು ನೀವು ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ನಾವು ಇನ್ನೊಂದು ಜನ ಹುಡ್ಕೊಂಡೋಗಿ ಸಪೋರ್ಟ್ ಮಾಡಿಕೊಂಡು ಬೀದಿಗಿಳಿದು ರಂಪರಾಮಾಯಣ ಮಾಡ್ಕೊಳ್ಳೋ ಸ್ಥಿತಿಗೆ ಇವ್ರುಗಳು ತಂದ್ಕೊತಿದ್ದಾರೆ. ಕಾರಣ ಇಷ್ಟೇ, ಇವರು ಕೆಲಸದಲ್ಲಿ ದೇವ್ರನ್ನ ಕಾಣ್ತಾ ಇಲ್ಲ. ಸುಮ್ಮನೆ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಹಾಕೋರಷ್ಟೇ. ಅಲ್ಲಿ ಏನೋ ಗೊತ್ತು ಚೆನ್ನಾಗಿ ಅವ್ರಿಗೆ ದೇವ್ರು ಬಂದು ಏನೂ ಮಾಡಲ್ಲ ಅಂತ ಹೇಳ್ಬಿಟ್ಟು ಅದು ಹೋಗೋದೇ ದುಡ್ಡು ಅವ್ರ ಜೋಬ್ಗೆ ಅಂತ ಗೊತ್ತು. ಅದು ರಾಮನಿಗಲ್ಲ, ಕ್ರಿಶ್ಚಿಯನ್ಗಲ್ಲ, ಅದು ವಕ್ಫ್ ಬೋರ್ಡ್ ಆಗಿರ್ಬೋದು, ಇಸ್ಲಾಂ ಧರ್ಮದಲ್ಲಾಗಿರ್ಬೋದು, ಕ್ರಿಶ್ಚಿಯನ್ ಧರ್ಮ ಆಗ್ತಾನೇ ಇದೆ. ಅನ್ಯಾಯಗಳು ಸೂಕ್ಷ್ಮ ಗಮನಿಸ್ತಾ ಹೋದರೆ ಇದು ಕೊನೆ ಮಾಡೋದು ಹೇಗೆ? ಇನ್ನೇನಿಲ್ಲ, ನಮ್ಮಂಥವ್ರು ಹೋರಾಟ ಮಾಡಲೇಬೇಕಾಗತ್ತೆ. ಹಾವು ಕಚ್ಚದೆ ಹೋದರೂ ಪುಸ್ಕುಟ್ಬೇಕಾಗತ್ತೆ, ಇಲ್ದಿರ ಪೂರ್ತಿ ನಿರ್ನಾಮ ಮಾಡಿಬಿಡ್ತಾರೆ ಅನ್ನೋ ಒಂದು ಭಯ ನಮ್ಮನ್ನು ಕಾಡ್ತಾ ಇರೋದ್ರಿಂದ ನಾವು ಬೀದಿಗಿಡ್ದಿದ್ದೀವಿ ಹೊರತು ಇನ್ನೇನು ಯಾವುದೇ ವಿರುದ್ಧ, ಸರ್ಕಾರದ ವಿರುದ್ಧ ಅಥವಾ ಅವ್ರ ವಿರುದ್ಧ ಸೇಡ್ ತೀರಿಸ್ಕೋಬೇಕು ಅನ್ನೋ ಮನೋಭಾವನೆ ಇಲ್ಲ. ಅನ್ಯಾಯ ಆಗಿರೋದು ನಮ್ಮ ಸ್ನೇಹಿತರು ಹೇಳ್ದಂಗೆ 22 ಲಕ್ಷ ಜನಕ್ಕೆ
ಅವತ್ತ ನಾನು ಹೇಳಿದೆ, ಕಾಲೇಜಲ್ಲಿ ಹೇಳಿದೆ, ಒಂದು ಹುಡುಗನೂ ಈ ವಿಷಯದ ಬಗ್ಗೆ ಬರಲ್ವಲ್ಲ, ಇಲ್ಲಿರೋರು ಏನು ಕಾಲೇಜ್ ಓದ್ತಾ ಇರೋರಲ್ಲ ಜಾಸ್ತಿ ಜನ ಹೋಗ್ತಾನೆ ಇಲ್ಲ ಅಂತ ಕಾಣಿಸುತ್ತೆ, ಅವ್ರ ಪರವಾಗಿ ನಾವು ಬಂದಿದ್ದೀವಿ, ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು. ಇದು ಮನೆ ಪಾಠ ವಿಷಯ ಆಗ್ಬೋದು, 1 ಲಕ್ಷ ಕೋಟಿ ಮನೆ ಪಾಠದಲ್ಲಿ ಆಗುತ್ತೆ ದುಡ್ಡು. 1 ಲಕ್ಷ ಕೋಟಿ ಈ ಮೆಡಿಕಲಿಂದ ತಂದೆ ತಾಯಿಗಳಿಗೆ ಹುಚ್ಚಿದೆ, ಡಾಕ್ಟ್ರ್ ಆದ್ರೇ ಒಳ್ಳೆಯದು, ಇಂಜಿನಿಯರ್ ಆದ್ರೇ ಒಳ್ಳೆಯದು ಅಂತ ಅದ್ರ ಲಾಭ ಪಡ್ಕೊಂಡು ನಾನು ಹೇಳ್ತಾ ಇದ್ದೀನಲ್ಲ, 1 ಲಕ್ಷ ಕೋಟಿ ದುಡ್ಡು ಟ್ಯೂಷನಲ್ಲಿ ಆಗ್ತಾಯಿದೆ, ಮನೆ ಪಾಠಗಳಲ್ಲಿ ಆಗ್ತಾಯಿದೆ. ಬೇಕಾಗಿಲ್ಲ, ಆಯಿತು, ಅವರೇ ಅನುಭವಿಸ್ಕೊಳ್ಳಿ. ಈ 80 ಲಕ್ಷ ರೂಪಾಯಿ ಕೊಟ್ಬಿಟ್ರೆ ಡಾಕ್ಟ್ರ್ ಆಗ್ಬೋದು ಅಂತೇನೋ ಹಗರಣ ಆಗಿದೆ, ಇನ್ನೊಂದೇನೋ ಹಗರಣ ಆಗಿದೆ. KPSC ಇದೇನು ಮೊದಲೆಲ್ಲ ನಮ್ಮ ದೇಶದಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗ್ತಾ ಇರೋದು ಮೊದಲಲ್ವೇ ಅಲ್ಲ. ನಾನು ಕಾಲೇಜ್ ಓದ್ತಾ ಇರುವಾಗಿನಿಂದನೂ ಅದಕ್ಕೆ ಟೆಸ್ಟ್ಗಳು ಮಾಡ್ತೀವಿ, ಟೆಸ್ಟ್ಗಳು 100 ಮಾರ್ಕ್ಸ್ಗೆ ನಾವೇ ಪರೀಕ್ಷೆ ಮಾಡೋದು, ನಾವೇ ಕ್ವಶನ್ ಪೇಪರ್ ಕೊಡೋದು, ಅದನ್ನೂ ಡೂಪ್ಲಿಕೇಟ್ ಮಾಡಿ ಔಟ್ ಮಾಡಿ ಅದನ್ನೂ ಮಾಡ್ಕೊಳ್ಳೋರಿದ್ದಾರೆ ನೋಡಿ. ಯಾವ ಮಟ್ಟಕ್ಕೆ ಶೈಕ್ಷಣಿಕ ವ್ಯಭಿಚಾರ ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದು. ಸೊ ನೀತಿಯ ನೆಲಗಟ್ಟಿನಲ್ಲಿ ನಾವು ಏನೇನು ಮಾತಾಡಿದ್ರೂ ಆ ನೆಲಗಟ್ಟಿನಲ್ಲಿ ಮಾತಾಡದೆ ಹೋದರೆ ಅದು ಮಾತಿನ ವ್ಯಭಿಚಾರ ಆಗುತ್ತೆ. ನಾವು ಇವತ್ತಿನ ದಿವಸ ಬಂದಿದ್ದೀವಿ, ಕಡಿಮೆ ಸಂಖ್ಯೆಯಲ್ಲಿ ಇರ್ಬೋದು, ಪರವಾಗಿಲ್ಲ, ಅನ್ಯಾಯ ಆಗೋದನ್ನು ಕಣ್ಸೋಣ. ನಾಳೆ ನಮ್ಮ ತಾಲೂಕು ಆಫೀಸಲ್ಲೇ ಅನ್ಯಾಯ ಆಗ್ಬೋದು, ನಾಳೆ ಬಿಡೋದು ಬೇಡ ಅವ್ರನ್ನ. ಇನ್ನೊಂದು ಕಡೆ ಪೊಲೀಸ್ ಸ್ಟೇಷನಲ್ಲೇ ಆಗ್ಬೋದು, ಬಿಡೋದು ಬೇಡ. ನಾವು ಅವ್ರನ್ನ ನೋಡಿ ತಪ್ಪು ಮಾಡ್ತೀರಾ ಅಂತ ಹೇಳೋಣ. ಇವತ್ತೆಲ್ಲ ನಾಳೆ ಬದಲಾಗ್ತಾ ಆಗ್ತಾರೆ ಅನ್ನೋ ಒಂದು ನಂಬಿಕೆ ನಮಗಿರೋದ್ರಿಂದ ಹೋರಾಟಕ್ಕೆ ಇಳಿದು ಈ ಹೋರಾಟ ಮಾಡ್ತಾಯಿದ್ದೀವಿ. ನ್ಯಾಯಯುತ ಹೋರಾಟ, ಶಾಂತಿಯುತ ಹೋರಾಟ. ಉಪವಾಸ ಮಾಡ್ತೀನಿ ಅಂದ ತಕ್ಷಣ ಬ್ರಿಟಿಷ್ನವ್ರು ನಡ್ಗೋಗ್ಬಿಡೋರು ಗಾಂಧೀಜಿ ಟೈಮಲ್ಲಿ, ಅವರೇ ಬಂದ್ಬಿಡೋರು ಗಾಂಧೀಜಿ ಹತ್ರ ಬೇಡ ಅಂತ. ಇವಾಗ ಕೇರೇ ಮಾಡ್ತಾ ಇಲ್ಲ, ಅಷ್ಟೊಂದು ಸೂಕ್ಷ್ಮಮತಿ ಉಳ್ಳವರಾಗಿದ್ರು ಅವರು ಅಂತ ನನಗಾದರೂ ಅನ್ನಿಸ್ತಾ ಇದೆ. ನೀವೆಲ್ಲ ಬಂದು ಏನು 21 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅವರು ಆತ್ಮಹತ್ಯೆ ಶಾಂತಿ ಕೊಡ್ತಾ, ಅನ್ಯಾಯನ ಖಂಡಿಸ್ತಾ, ಇವತ್ತೆಲ್ಲ ನಾಳೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾನು ಈ ಮಾತುಗಳನ್ನ ಆಡ್ತಾ ಇದ್ದೀನಿ. ಕನ್ನಡ ಜಾಗೃತಿ ಪರಿಷತ್ ಅವರು ನಡೆಸ್ಕೊಂಡಿರ್ತಕ್ಕಂಥ ಹೋರಾಟಕ್ಕೆ ಒಳ್ಳೆಯದಾಗಲಿ.